ಅಮ್ಮ ಜಗನ್ಮಾತೆ, ಈ ನಿನ್ನ ಭಕ್ತಳು ಎಂದು ನಿನ್ನನ್ನೇ ನಂಬಿರುವಳು ತಾಯಿ. ಈ ಕಳಿಂಗಪುರದ ಪ್ರಜಾ ಜನರಿಗೆ ಯಾವ ತೊಂದರೆಯೂ ಇಲ್ಲದಂತೆ ಕಾಪಾಡುವ ಭಾರವು ನಿನ್ನದಾಗಿದೆ. ನನ್ನ ಪತಿದೇವರಿಗೆ ಯಾವ ತೊಂದರೆಯೂ ಇಲ್ಲದಂತೆ ಕಾಪಾಡು. ಇಷ್ಟು ವೇಳೆಯಾದರೂ ಪೂಜಾ ಸಮಯಕ್ಕೆ ಬರುತ್ತಿದ್ದ ಆರ್ಯಪುತ್ರರಿನ್ನೂ ಬಾರಲಿಲ್ಲವಲ್ಲ? ಕಾರಣವೇನಿರಬಹುದು? ರಾಜಕಾರ್ಯದಲ್ಲೇನಾದರೂ ಅವರಿಗೆ ಅಡಚಣೆಯಾಯಿತೋ ಏನೋ? ಅದು ಅವರೇ ಬರುವಂತೆ ಭಾಸವಾಗುತ್ತಿದೆ. ಬರಲಿ. ಪ್ರಭು ದೇವಿ, ಬಂದಿರಿ ಸ್ವಾಮಿ. ನಿನಗೆ ಮಂಗಳವಾಗಲಿ. ಇದು ಈ ನಿಮ್ಮ ಚರಣದಾಶಿಯನ್ನು ಆಶೀರ್ವದಿಸಿ ಪ್ರಭು. ಪ್ರಭು, ಇದೇನಿದು? ಎಂದೂ ಇಲ್ಲದ ಈ ದಿನ ನಿಮ್ಮ ಮುಖಕಮಲವೇಕೋ ಬಾಡಿದಂತೆ ಕಳಾಹೀನವಾಗಿರುವುದಲ್ಲ ದೇವಿ. ನನ್ನಿಂದ ಏನಾದರೂ ಅಪರಾಧವಾಯಿತೇ ಪ್ರಭು? ಆ ವಿಚಾರವನ್ನು ನಿನ್ನೊಡೆ ನಾನು ಎಂದು ಹೇಳಲಿ? ಏಕೆ ಸ್ವಾಮಿ, ಏನಾಯ್ತು? ಹೇಳುವೆನು ಕೇಳು ದೇವಿ. ಈ ದಿವಸ ಅರಮನೆಯಲ್ಲಿ ನವಗ್ರಹಗಳ ಪೂಜೆಯನ್ನು ಏರ್ಪಡಿಸಿದ್ದೇನೆ. 1 ರಿಂದ 8 ಗ್ರಹದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇನ್ನು ಆ ಸಪ್ತಮ ಗ್ರಹವಾದ ಶನಿಗ್ರಹ ವಿಚಾರವನ್ನು ಕೇಳುತ್ತಿರುವಾಗ ಹುಟ್ಟಿಸಿದ ತಂದೆಗೆ ಕುಷ್ಠರೋಗವನ್ನು ಮಾತನ್ನು ಕೇಳಿ ನಾನು ಕೋಪಗೊಂಡವನಾಗಿ ಆ ಶನಿದೇವರು ನಿಲ್ಲಿಸಿ ನುಡಿದನು. ಹರಿಹರಿ, ಅದೇ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಹೋಗುತ್ತಿದ್ದ ಶನಿದೇವರು ನನ್ನ ಕಠೋರವಾದ ಮಾತುಗಳನ್ನು ಕೇಳಿ ನನ್ನ ರಾಜ್ಯಸಭೆಗೆ ಪ್ರತ್ಯಕ್ಷರಾಗಿ ನಿನಗೆ ಕೊರವಾದ ಕಷ್ಟಗಳನ್ನು ಕೊಟ್ಟು ರಾಜ್ಯಾದೇಶಗಳನ್ನು ನಾಶಪಡಿಸಿ ನಿನ್ನೊಂದು ಕಡೆ ನಿನ್ನ ಸಾರಿದ ಕಡೆ ಬೇರ್ಪಡಿಸುತ್ತಿದ್ದರೆ ನಾನು ಸೂರ್ಯಸಂದ್ರ ಹೇಳಿ ತಿಳಿ ಎಂದು ಹೇಳಿ ಅದೃಶ್ಯರಾಗಿ ಹೊರಟೇ ಹೋದರು ದೇವಿ, ಹೊರಟೇ ಹೋದರು. ನನಗೆ ದಿಕ್ಕೆ ತೋರಿದಂತಾಗಿ ದೇವಿ, ದಿಕ್ಕೆ ತೋರಿದಂತಾಗಿ. ನೀವೇಕೆ ಆ ಪರಮಾತ್ಮನಾದ ಶನಿದೇವರನ್ನು ಜರಿಯಬೇಕಾಗಿತ್ತು? ಆ ಶನಿದೇವನು ಸಾಮಾನ್ಯನೇ ಪ್ರಭು. ಸ್ವಾಮಿ ದೇವಿ, ಎಂತಹ ಕಾರ್ಯವನ್ನು ಮಾಡಿದಿರಿ ಸ್ವಾಮಿ. ಈಗ ಚಿಂತಿಸಿ ಫಲವಿಲ್ಲ ಪ್ರಭು. ಮೋಡವು ಮಂಜು ಮುಸುಕಿದರೆ ಸೂರ್ಯನ ಬಿಂಬವು ಅಳುಕುವುದೇ ಪ್ರಭು. ನಮ್ಮ ಸತ್ಯವು ಧರ್ಮವು ಸದಾ ಜಾಗರೂಕತವಾಗಿರಲಿ. ನಮ್ಮ ಕುಲಸ್ವಾಮಿ ಆದಂತಹ ಶ್ರೀಮನ್ನಾರಾಯಣನನ್ನು ನಾವು ಭಕ್ತಿ ಭಾವದಿಂದ ಆರಾಧಿಸಿದರೆ ನಮಗೆ ಬಂದ ಕಷ್ಟಗಳೆಲ್ಲವೂ ಮರೆಯಾದರೂ ಆಗಬಹುದಲ್ಲವೇ ದೇವಿ? ನಡೆಯಿರಿ ಪೂಜಾ ಮಂದಿರಕ್ಕೆ. ಒಳ್ಳೆಯ ಸಲಹೆಯನ್ನು ನೀಡಿದೆ. ನಡಿ, ಅಂತಃಪುರಕ್ಕೆ ಹೋಗ. ನಡೆಯಿರಿ ಸ್ವಾಮಿ.
ನಮ್ಮನ್ನು ಕಾಪಾಡು ತಂದೆ, ಕಾಪಾಡು. ಅಯ್ಯ, ನಮ್ಮನ್ನು ಕಾಪಾಡು ದೇವಾ, ಕಾಪಾಡು. ಮೆಚ್ಚಿದೆ ನಿಮ್ಮಯ ಭಕ್ತಿಗೆ, ಮೆಚ್ಚಿದೆ ನಿಮ್ಮಯ ಭಕ್ತಿಗೆ. ಸತ್ಯವಂತರ ಕೇಳಿ ನಿಮ್ಮಿಂದಾಸವರಗಳ ಖರೀದಿಸುವೆ ದೀಕ್ಷಣಿ. ಅಯ್ಯ ರಾಜ ದಂಪತಿಗಳೇ, ನಿಮ್ಮಯ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿರುವೆನು. ಯಾವ ವರ ಬೇಕೋ ಕೇಳಿಕೊಳ್ಳುವರಾಗಿ ಅತಿ ಶೀಘ್ರದಲ್ಲಿ ಕೊಡುವೆನು. ಪರಮಾತ್ಮ, ತಮಗೆ ತಿಳಿಯದ್ದೇನಿದೆ? ಆ ಭಗವಾನ್ ಶನಿದೇವರನ್ನು ನಿಲ್ಲಿಸಿ ನುಡಿದು ಅವರ ಘೋರ ಶಾಪಕ್ಕೆ ಗುರಿಯಾಗಿರುವೆವು. ನಮ್ಮನ್ನು ಕಾಪಾಡು ತಂದೆ, ಕಾಪಾಡು. ಅಯ್ಯ ರಾಜ ದಂಪತಿಗಳೇ, ದಂಪತಿಗಳೇ, ಆ ಶನಿದೇವರು ನಿಂದಿಸಿ ನುಡಿದು ಅವರ ಘೋರ ಶಾಪಕ್ಕೆ ಗುರಿಯಾಗಿರಿ. ಆದ್ದರಿಂದ ಅವರು ನಿಮ್ಮನ್ನು ಕಾಡದೆ ಬಿಡುವುದಿಲ್ಲ. ಬ್ರಹ್ಮ, ವಿಷ್ಣು, ಮಹೇಶ್ವರಾದ ನಮ್ಮನ್ನು ಸಹ ಬಿಟ್ಟವರಲ್ಲ. ಆದ್ದರಿಂದ ನೀವು ಎಲ್ಲಿಯಾದರೂ 7.5 ವರ್ಷಗಳ ಕಾಲ ತಲೆ ಮುಚ್ಚಿಕೊಂಡು ಕಾಲವನ್ನು ಕಳೆಯುವರಾಗಿ. ಮತ್ತೊಂದು ವಿಚಾರ, ಎಷ್ಟೇ ಕಷ್ಟ ಬಂದರೂ ಸತ್ಯ ಧರ್ಮವನ್ನು ಬಿಡದೆ ಕಾಲವನ್ನು ಕಳೆಯುವರಾಗಿ. ನಾನಿನ್ನೂ ಬರುತ್ತೇನೆ. ನಿಮಗೆ ಮಂಗಲವಾಗಲಿ. ದೇವಿ, ಪ್ರಭು, ನಾವು ನಂಬಿದ ಶ್ರೀಮನ್ನಾರಾಯಣನು ಸಹ ನಮ್ಮನ್ನು ಕೈ ಬಿಟ್ಟು ಹೊರಟೇ ಹೋದರಲ್ಲ ದೇವಿ, ಮುಂದೇನು ಗತಿ? ಸ್ವಾಮಿ, ಬಂದುದೆಲ್ಲವನ್ನೂ ಅನುಭವಿಸಿಯೇ ತೀರಬೇಕಲ್ಲವೇ? ಆದ್ದರಿಂದ ಪರಮಾತ್ಮನು ಹೇಳಿದ ಹಾಗೆ ನಾವು ದೂರ ಪ್ರದೇಶವನ್ನು ಸೇರುವುದೇ ಲೇಸೆಂದು ತೋರುತ್ತದೆ. ನಡೆಯಿರಿ ಸ್ವಾಮಿ, ನಾನು ಸಹ ನಿಮ್ಮೊಡನೆ ಬರುತ್ತೇನೆ. ದೇವಿ, ನಾನು ಒಂದು ಮಾತನ್ನು ಹೇಳುವೆನು, ಕೇಳು. ಏನದು ಪ್ರಭು? ಆ ಶನಿದೇವರನ್ನು ನಿಂದಿಸಿ ನುಡಿದು ಅವರ ಘೋರ ಶಾಪಕ್ಕೆ ಗುರಿಯಾಗಿರುವೆವು. ನಾನಾದರೂ 7.5 ವರ್ಷಗಳ ಕಾಲ ಆ ಶನಿದೇವರು ಕೊಡುವ ಕಷ್ಟಗಳನ್ನು ಅನುಭವಿಸಿ ಅನಂತರ ಬಂದು ನಿನ್ನನ್ನು ಸೇರುತ್ತೇನೆ. ಪ್ರಭು, ನೀನು ನಿಮ್ಮ ತಂದೆಯಾದ ಮದಿತಿ ಮಹಾರಾಜನ ಪಟ್ಟಣಕ್ಕೆ ಹೋಗಿ ಸುಖದಿಂದ ಬಾಳುವಳಾಗು. ನಾನು 7.5 ವರ್ಷಗಳ ಕಾಲ ಆ ಶನಿದೇವರು ಕೊಡುವ ಕಷ್ಟಗಳನ್ನು ಅನುಭವಿಸಿ ಅನಂತರ ಬಂದು ನಿನ್ನನ್ನು ಸೇರುತ್ತೇನೆ ದೇವಿ. ಪ್ರಭು, ನಿಮ್ಮನ್ನು ಬಿಟ್ಟು ನಾನೊಂದರಗಳಿಗೆಯೂ ಜೀವಿಸಿರಲಾರೆನು ಪ್ರಭು. ಗಿಡದ ನೆರಳು ಗಿಡವನ್ನೇ ಆಶ್ರಯಿಸುವಂತೆ ಸದಾ ನಿಮ್ಮನ್ನೇ ಅನುವರ್ತಿಸಿಕೊಂಡಿರುವ ನಾನೂ ಸಹ ನಿಮ್ಮೊಡನೆ ಬರುತ್ತೇನೆ. ನಿಮ್ಮೊಡನಿರುವ ಅರಣ್ಯವೇ ನನಗೆ ಅರಮನೆಯಂತೆ ಪ್ರಭು. ದೇವಿ, ನಿಮ್ಮ ಸುಖ ಸಂಪತ್ತಲ್ಲಿ ನನಗೂ ಪಾಲಿಲ್ಲವೇ ಪ್ರಭು? ನಾನು ಸಹ ನಿಮ್ಮೊಡನೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗಿ. ದೇವಿ, ನೀನಾದರೂ ನವಮಾಸ ತುಂಬಿದ ಗರ್ಭಿಣಿ, ನನ್ನೊಡನೆ ಬಂದು ಕಾಡು ಮೇಡಲ್ಲಿ ಅಳೆಯುವುದನ್ನು ನಾನು ನೋಡಲಾರೆ ದೇವಿ.
ನಾನು ನೋಡಲಾರೆ, ನನ್ನ ಮಾತನ್ನು ಕೇಳು ದೇವಿ. ಇಲ್ಲ ಸ್ವಾಮಿ, ನೀವಿಲ್ಲದ ಈ ಅರಮನೆಯೂ ನನಗೆ ಅರಣ್ಯದಂತೆ ಪ್ರಭು. ನಾನು ನಿಮ್ಮನ್ನಗಲಿ ನಾನೊಂದರಗಳಿಗೆ ಜೀವಿಸಿರಲಾರೆನು. ನನ್ನನ್ನು ನಿಮ್ಮೊಡನೆ ಅರಣ್ಯಕ್ಕೆ ಕರೆದುಕೊಂಡು ಹೋಗಿ ಸ್ವಾಮಿ. ನಂಬಿದ ಸತಿಯನ್ನು ಬಿಟ್ಟು ಹೋಗುವುದಕ್ಕೆ ನನಗೆ ಮನಸ್ಸೇ ಬರುತ್ತಿಲ್ಲ. ಆದರೆ ಆಗಲಿ, ನಿಷ್ಠದಂತೆ ಆಗಲಿ. ನಾನು ನಮ್ಮ ಕಷ್ಟ ಕಾಲಕ್ಕೆ ಬೇಕಾಗಿರುವ ಕುದುರೆಲಾಯಕ್ಕೆ ಹೋಗಿ ಒಂದು ತುರಗವನ್ನು ಹಿಡಿದುಕೊಂಡು ಬರುತ್ತೇನೆ. ನಮ್ಮ ಕಷ್ಟ ಕಾಲಕ್ಕೆ ಬೇಕಾಗಿರುವ ಆಭರಣಗಳನ್ನು ಸಿದ್ಧಪಡಿಸಿಕೊಂಡು ಬರುವಳಾಗು. ಹಾಗೆ ಆಗಲಿ ಸ್ವಾಮಿ. ನಡೆಯ ದೇವಿ, ಆದಷ್ಟು ಬೇಗನೆ ಸಿದ್ಧಪಡಿಸಿಕೊಂಡು ಬರುವೆ. ಹಾಗೆ ಆಗಲಿ ನಡೆಯ ದೇವಿ. ಕದ್ದು ಹೋಗಲು ಕಳ್ಳರಾಜನು ದುರ್ಗವನಿಡಲು ರಾಜಕೀಗಲೇ ಕದ್ದು ಹೋಗಲು ಕಳ್ಳರಾಜನು ದುರ್ಗವನಿಡಿಯಲು ನಾಯಕೀಗಲೇ ಹರುಷದಿಂದಲೇ ಹೋಗುತ್ತಿರುವನು. ಮಾಡುವೆ ಮಾಯವನೀಗ, ಮಾಡುವೆ ಮಾಯವನೀಗ, ದುರ್ಗವ ಸೃಷ್ಟಿಸಿ ಬೇಗ. ದುರಹಂಕಾರಿಯಾದ ಸತ್ಯರ್ಧನು ನನ್ನ ತಪ್ಪಿಸಿಕೊಂಡು ಹೋಗಲು ತನ್ನ ಕುಲದೈವವಾದ ಶ್ರೀಮನ್ನಾರಾಯಣನನ್ನು ಪೂಜಿಸಿದನು. ಆ ನಾರಾಯಣನಿಗೆ ನನ್ನ ಮಹಿಮೆಯನ್ನು ತಿಳಿದವನೇ, ನನ್ನಿಂದಾಗಿ ದಶ ಅವತಾರಗಳನ್ನು ಎತ್ತಿದ ನಾರಾಯಣನು ನನ್ನ ಮಹಿಮೆಯನ್ನು ತಿಳಿಯದವನೇ. ಆದರೂ ಭಕ್ತರಾದ ದಂಪತಿಗಳಿಬ್ಬರಿಗೂ ಪ್ರತ್ಯಕ್ಷನಾಗಿ ಹೇಳಬೇಕಾದ ವಿಚಾರಗಳನ್ನೆಲ್ಲವನ್ನು ಹೇಳಿ 7.5 ವರ್ಷಗಳ ಕಾಲ ನಾಡನ್ನು ಬಿಟ್ಟು ತಲೆಮರೆಸಿಕೊಳ್ಳಿ ಎಂದು ಆಜ್ಞೆಯನ್ನು ಮಾಡಿರುವನು. ಈ ಮೂಢರಾದರೂ ನಾಡನ್ನು ಬಿಟ್ಟು ಹೊರಡಲು ಸಿದ್ಧರಾಗಿರುವನು. ಆಗಲಿ, ನನ್ನಯ ಮಾಯ ಪ್ರಭಾವದಿಂದ ಒಂದು ಸುಂದರವಾದ ಪಂಚವರ್ಣ ತುರಗವನ್ನು ನಿರ್ಮಿಸಿ ಅವನ ಅಶ್ವಾಲಯದಲ್ಲಿ ಕಟ್ಟುವೆನು. ಅಲ್ಲದೆ ನಾನು ನಿರ್ಮಿಸಿದ ಕುದುರೆಯನ್ನೇ ಆಕರ್ಷಣೆ ಮಾಡಿ ಸತಿ ಪತಿ ಇರುವರನ್ನು ಘೋರಾರಣ್ಯಕ್ಕೆ ಕಳಿಸಿ ಪರಿವಿಧವಾದ ಕಷ್ಟಗಳನ್ನು ಕೊಟ್ಟು ಆ ನಂತರ ನನ್ನ ಪ್ರಭಾವವೇನೆಂಬುದನ್ನು ಅವರಿಗೆ ತೋರಿಸುವೆನು. ಜೈ ಶಂಕರ. ನಾನು ಕುದುರೆ ಲಾಯದ ಹತ್ರ ಬಂದಿರೋದಾಯಿತು. ನಮ್ಮ ಪ್ರಯಾಣಕ್ಕೆ ಯೋಗ್ಯವಾದ ಒಂದು ತುರಗವು ಕಾಣುತ್ತಿಲ್ಲವಲ್ಲ. ಇರಲಿ, ಆ ಕುದುರೆಯ ಮುಂಭಾಗದಲ್ಲಿ ಸಂಚರ ತುರಗವು ಬಹು ಸುಂದರವಾಗಿದೆ. ಆ ತುರಗಗಳು ಹಿಡಿದುಕೊಂಡೇ ಹೋಗುತ್ತೇನೆ. ದೇವಿ, ದೇವಿ, ನಮ್ಮ ಪ್ರಯಾಣಕ್ಕೆ ಬೇಕಾಗಿರುವ ಆಭರಣಗಳನ್ನು ಸಿದ್ಧಪಡಿಸಿಕೊಂಡು ಬಂದಿರುವೆಯಾ? ಇದು ಸ್ವಾಮಿ, ಸಿದ್ಧಪಡಿಸಿಕೊಂಡು ಬಂದಿರುವೆ. ಹಾಗಾದರೆ ಈ ತುರುಗದ ಮೇಲೆ ಕುಳಿತುಕೋ, ಎಲ್ಲಿಯಾದರೂ ಹೋಗಿ ಜೀವಿಸೋಣ. ಹಾಗೆ ಆಗಲಿ ಪ್ರಭು. ಸ್ವಾಮಿ, ಈ ಕುದುರೆಯಾದರೂ ಬಹಳ ನಿಧಾನವಾಗಿ ನಡೆಯುತ್ತಿದೆ ಅಲ್ಲವೇ? ಹಾ ಪರಮಾತ್ಮ, ಇಂದಿಗೆ ತೀರಿತೆ, ಇಂದಿಗೆ ತೀರಿತೆ ಕಳಿಂಗಾಪುರದ ಋಣ. ಎಲ್ಲ ಪ್ರಜೆಗಳನ್ನು ಕಾಪಾಡುವ ಭಾರ ನಿನ್ನದು. ಪರಮಾತ್ಮ, ಇಂದಿಗೆ ಈ ನಮ್ಮ ಕಳಿಂಗಪುರದ ಆ ಋಣ ತೀರಿತು. ಈ ಪ್ರಯಾಣ ಕಾಪಾಡುವ ಭಾರವು ನಿನ್ನದಾಗಿದೆ ಪರಮಾತ್ಮ, ನಿನ್ನದಾಗಿದೆ. ಪ್ರಭು, ಈ ಕುದುರೆಯಾದರೂ ಬಹಳ ನಿಧಾನವಾಗಿ ನಡೆಯುತ್ತಿದೆ. ನಾವು ಹೀಗೆ ನಡೆದರೆ ದೂರ ಪ್ರದೇಶವನ್ನು ಹೇಗೆ ಸೇರುವುದು? ಕುದುರೆಯ ಬೆನ್ನಿಗೆ ಚಾವಟಿ
ಮಾಯೆಯಿಂದ ಬಲವಾಗಿ ಒಡೆಯಿರಿ ಸ್ವಾಮಿ. ಹಾಗೆ ಆಗಲಿ ದೇವಿ. ಹಾ ಪರಮಾತ್ಮ. ಕುದುರೆಗೆ ಒಂದು ಪೆಟ್ಟನ್ನು ಹೊಡೆದ ಕೂಡಲೇ ಗಗನ ಮಾರ್ಗದಲ್ಲಿ ಸಂಚರಿಸಿರುವುದು. ವಿರೋಧಿಗಳು ಅದಾರ್ಯಹರು ಧರಾತರದಿ ಕಾಂಬೆ. ವಿರೋಧಿಗಳು ಅದಾರ್ಯಹರು ಧರಾತರದಿ ಕಾಂಬೆ. ಧರಾತರದಿ ಕಾಂಬೆ. ಧರಾತರದಿ ಕಾಂಬೆ. ಜೊಡುಕೆನರ ಅದಮನ ಹೊರವೆಯೊಡಿ ನಾಡುವೆ. ಜೊಡುಕೆನರ ಅದಮನ ಹೊರವೆಯೊಡಿ ನಾಡುವೆ. ವಿರೋಧಿಗಳು ಅದಾರ್ಯಹರು ಧರಾತರದಿ ಕಾಂಬೆ. ಧರಾತರದಿ ಕಾಂಬೆ. ಧರಾತರದಿ ಕಾಂಬೆ. ಆಹಾ, ದುರಹಂಕಾರಿಯಾದ ಸತ್ಯವರ್ಧನು ನಾನು ನಿರ್ಮಿಸಿದ ಮಾಯಾತುರ್ಗವನ್ನೇರಿ ಸತಿಪತಿ ಈರುವರು ಅಂತರಿಕ್ಷ ಮಾರ್ಗದಲ್ಲಿ ತೇಲಾಡುತ್ತಿರುವರು. ಆಗಲಿ ನನ್ನ ಮಾಯೆಯಿಂದ ತುರಗವನ್ನು ಭೂಮಿಗೆ ಇಳಿಸಿ ನಿಶರಾತ್ರಿಯಾಗಿರುವುದರಿಂದ ಸತ್ಯಪತಿ ಈರುವರು ಎಲ್ಲಿಗೂ ಹೋಗದೆ ಅಲ್ಲಿಯೇ ಮಲಗುವಂತೆ ಮಾಡುವೆನು. ಆ ನಂತರ ತೋರಿಸುವೆನು ನನ್ನ ಚಮತ್ಕಾರ. ಜೈ ಶಂಕರ. ಚಾರುತನದ ದುರ್ಗಾವೀದೋ ಚಾರುತನದ ದುರ್ಗಾವೀದೋ ಚಾರುತನದ ದುರ್ಗಾವೀದೋ ದೇವಿ ಚಾರುತನದ ದುರ್ಗಾವೀದೋ ಚಾರುತನದ ದುರ್ಗಾವೀದೋ ಅಡ್ಡಾನ ಚಿಂಗಾನೆ ಬೇಟುವಾಡೆಯ ಈಗಾಸ ಬಿಟ್ಟುದಾರಿ ಹೋಗುವುದೋ ದೇವಿ 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 ಸ್ವಾಮಿ, ಈ ತುರಗವಾದರೂ ಭೂಮಿಗಿಳಿದಂತಾಯಿತು. ಈಗಲಾದರೂ ಆದ ಕಾರಣ ಈ ನಿಶರಾತ್ರಿಯಲ್ಲಿ ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ಈ ರಾತ್ರಿ ಇಲ್ಲಿಯೇ ಪಡಿಸಿ ಬೆಳಗಾದ ನಂತರ ಎಲ್ಲಿಯೇ ಹೋದರೂ ಹೋಗೋಣ ದೇವೆ. ಹಾಗೆ ಆಗಲಿ ಸ್ವಾಮಿ. ನನಗಾದರೂ ನಿದ್ರೆಯು ಆವರಿಸಿದಂತಿದೆ. ಈ ದಿನ ಇಲ್ಲಿ ಪವಳಿಸಿದ್ದು ಅನಂತರ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸೋಣ. ಈ ತುರಗವನ್ನು ಈ ವೃಕ್ಷಕ್ಕೆ ಬಂಧಿಸಿ ಬರುತ್ತೇನೆ. ಕಟ್ಟಿರಿ ಸ್ವಾಮಿ. ನೀನು ತಂದಿರುವ ಆದ ಗಂಡನ್ನು ತಲೆದಿಂಬಣ್ಣಾಗಿ ಹಾಕಿಕೊಂಡು ಮಲಗುವಳ. ಹಾಗೆ ಆಗಲಿ ಸ್ವಾಮಿ.
ಇರುವರು ಪವಳಿಸಿ ನಿದ್ರಿಸುತ್ತಿರುವರು. ಆಗಲಿ ಆಗಲಿ, ನನ್ನ ಮಾಯಿಂದ ನಿರ್ಮಿಸಿದ ಸ್ವರ್ಗವನ್ನು ನಾನೀಗಲೇ ಮಾಯ ಮಾಡುವೆನು. ಜೈ ಶಂಕರ. ಹಾಗೆಯೇ ಅವರು ಜೀವನೋಪಾಯಕ್ಕಾಗಿ ತಂದಿರುವ ಒಡವೆ ವಸ್ತ್ರದ ಗಂಟನ್ನು ಈಗಲೇ ಮಾಯ ಮಾಡುವೆನು. ತದನಂತರ ಎಲ್ಲಿಗೂ ಹೋಗಲು ಆಗದೆ ಚಂದ್ರಹಾಸಿಯು ನವಮಾಸ ತುಂಬಿದ ಗರ್ಭಿಣಿಯಾದ್ದರಿಂದ ದಾಹವನ್ನು ಹತ್ತಿಸಿ ಜಲಪಾನ ಮಾಡಬೇಕೆಂಬ ಬಯಕೆಯಿಂದ ಗಂಡನನ್ನು ಪ್ರೇರೇಪಿಸಿರಿ. ಜಲವನ್ನು ತರಲು ಕಳಿಸುವಂತೆ ಮಾಡಿ ಸತಿ ಪತಿ ಈರ್ವರನ್ನು ನಾನೀಗಲೇ ಬೇರ್ಪಡಿಸುವೆನು. ಜೈ ಶ್ರೀರಾಮ. ಪ್ರಭು ಹಾ ದೇವಿ, ಮೇಲೇಳಿ ಸ್ವಾಮಿ, ಹೇಳಿ ಪ್ರಭು, ಮೇಲೇಳಿ. ದೇವಿ, ಏಕೆ ಏನಾಯಿತು? ಈ ರೀತಿ ದುಃಖ ಪಡಲು ಕಾರಣವೇನು? ಸ್ವಪ್ನ ಪ್ರಭು. ಪ್ರಭು ದೇವಿ, ನನಗೆ ಬಹಳ ಭಯವಾಗುತ್ತಿದೆ. ಏನಿದು ಅಪಶಕುನ? ನಾವಿಲ್ಲಿ ಪವಡಿಸಿದಂತೆಯೂ ನನಗೆ ಒಂದು ಭಯಂಕರವಾದ ಕನಸಾಯಿತು ಪ್ರಭು. ಯಾರೋ ಮುನಿವರಿಯರು ಬಂದು ನಮ್ಮನ್ನು ಕಾಲಿನಲ್ಲಿ ಒದ್ದಂತೆಯೂ ನನ್ನನ್ನು ನಿಮ್ಮನ್ನು ಬೇರ್ಪಡಿಸಿದಂತೆಯೂ ಕನಸಾಯಿತು ಪ್ರಭು. ನನಗೇಕೋ ಭಯವಾಗುತ್ತಿದೆ ಪ್ರಭು, ಭಯವಾಗುತ್ತಿದೆ. ದೇವಿ, ನಮ್ಮ ಕನಸು ನಮಗೆಂದಿಗೂ ಆಗಲಾರದು. ಇದೆಲ್ಲವೂ ಆ ಶನಿದೇವರ ಮಾಯೆಯಿಂದ ತೋರುತ್ತಿರುವುದು. ನಾನು ಪಯಣಕ್ಕೆ ತಂದಿರುವ ತುರುಗವನ್ನು ಹಿಡಿದುಕೊಂಡು ಬರುತ್ತೇನೆ. ನಿನ್ನ ಆಭರಣಗಳನ್ನು ತೆಗೆದುಕೊಂಡು ಬರುವಳಾಗು. ಹಾಗೆ ಆಗಲಿ ಸ್ವಾಮಿ. ಹಾ ದೇವಿ, ಸ್ವಾಮಿ, ಪ್ರಭು. ದೇವಿ, ಪ್ರಯಾಣಕ್ಕೆ ತಂದಿದ್ದ ಒಡವೆ ವಸ್ತುಗಳ ಗಂಟು ಮಾಯವಾಗಿರುವುದಲ್ಲ ಸ್ವಾಮಿ. ದೇವಿ, ನಮ್ಮ ಪ್ರಯಾಣಕ್ಕೆ ತಂದಿರುವ ತುರುಗವೂ ಸಹ ಮಾಯವಾಗಿರುವುದು. ಅಯ್ಯೋ, ಕುದುರೆಯೂ ಕಣ್ಣಿಗೆ ಕಾಣುತ್ತಿಲ್ಲವಲ್ಲ. ಇನ್ನು ನಮ್ಮ ಪ್ರಯಾಣಕ್ಕೆ ನಾವೇನನ್ನು ತಾನೇ ಮಾಡುವುದು ಪ್ರಭು? ಮುಂದೇನು ಗತಿ?
ದೇವಿ, ಈ ನಿಶಾರಾತ್ರಿಯಲ್ಲಿ ಮುಂದೆ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ಈ ನಿಶಾರಾತ್ರಿಯಲ್ಲಿ ಇಲ್ಲೇ ಇದ್ದರೆ ಇನ್ನೇನು ಅನಾಹುತ ಬರುವುದು. ನಡೆ, ಎಲ್ಲೇ ಆದರೂ ಮುಂದೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ನಡೆದು ನಡೆದು ನನ್ನ ಪಾದದಲ್ಲಿ ಧಾರಾಕಾರವಾಗಿ ರಕ್ತವು ಸುರಿಯುತ್ತಿದೆ ಪ್ರಭು. ಈ ಕಲ್ಲು ಮುಳ್ಳುಗಳಲ್ಲಿ ನಡೆಯಲಾರೆನು ಪ್ರಭು, ನಡೆಯಲಾರೆನು. ನಡೆಯಲಾರೆನು ರಮಣ, ನಡುಕಾಡಿ ನೋಡು ನಾನು. ನಡೆಯಲಾರೆನು ರಮಣ, ನಡುಕಾಡಿ ನೋಡು ನಾನು. ನಡೆದು ನಡೆದು ಎನ್ನ ದೇವಿ, ಏನೇ ಕಷ್ಟ ಬಂದರೂ ಅನುಭವಿಸಿ ನಿಲ್ಲಲೇಬೇಕು. ದೇವಿ, ಎಷ್ಟೇ ಕಷ್ಟ ಬಂದರೂ ನಾವು ಅನುಭವಿಸಿ ನಿಲ್ಲಲೇಬೇಕು. ದೇವಿ, ಅಳಬೇಡ ದೇವಿ, ಅಳಬೇಡ. ಎಷ್ಟೇ ಕಷ್ಟ ಬಂದರೂ ಅನುಭವಿಸಿ ನಿಲ್ಲೋಣ. ಏನೇ ಹಾಲು ರಕ್ತವು ಸುರಿಯುತ್ತಿದೆ. ಈ ನಡುಕಾಡಿನಲ್ಲಿ ನಡೆಯಲು ನನ್ನಿಂದ ಆಗದು ಪ್ರಭು. ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡಿ. ನವಮಾಸಗಳು ತುಂಬಿ ನನಗೆ ಬಾಯಾರಿಕೆಯು ಅಧಿಕವಾಗಿದೆ. ದೇವಿ, ನನ್ನ ಪ್ರಾಣವೇ ಉಳಿಯುವಾಗಿಲ್ಲ ಪ್ರಭು. ದೇವಿ, ಈ ನಿಶಾರಾತ್ರಿಯಲ್ಲಿ ಜಲವನ್ನು ಕೇಳಿದರೆ ನಾನು ಎಲ್ಲಿ ತೆಗೆದುಕೊಳ್ಳಲಿ? ಬೆಳಗಾದ ನಂತರ ಎಲ್ಲಿಯಾದರೂ ಹೋಗಿ ಜಲವನ್ನು ತೆಗೆದುಕೋ ಅಷ್ಟೇ. ಅಷ್ಟುವರೆಗೂ ಸಮಾಧಾನ ತಂದುಕೋ ದೇವಿ, ಸಮಾಧಾನ ತಂದುಕೋ. ನವಮಾಸಗಳು ತುಂಬಿ ನನಗೆ ಪ್ರಸವ ವೇದನೆಯು ಅತಿಯಾಗಿ ಭಾವಿಸುತ್ತಿದೆ. ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡಿ ಪ್ರಭು. ಇಲ್ಲದೆ ಹೋದಲ್ಲಿ ನನ್ನ ಪ್ರಾಣವೇ ಉಳಿಯಲಾರದು ಸ್ವಾಮಿ. ಹೋ ಪರಮಾತ್ಮ, ಏನ ಬಳ್ಳಿಪೆ ಪ್ರಿಯಳೆ ನೀನು. ದೇವಿ, ಏನ ಬಳ್ಳಿಪೆ ಪ್ರಿಯಳೆ ನೀನು. ನಿನ್ನಾಸೆ ಮುನ್ನ
ಸ್ವಾಮಿ, ನನಗಾದರೂ ಪ್ರಸವ ವೇದನೆಯು ಅತಿಯಾಗಿ ಬಾಯಾರಿಕೆಯು ನನ್ನನ್ನು ಬಳಲಿಸುತ್ತಿದೆ. ಎಲ್ಲಿಯಾದ್ರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡಿ. ನೀವೇನಾದ್ರೂ ಜಲವನ್ನು ತಂದು ಕೊಡದೆ ಹೋದ ಪಕ್ಷದಲ್ಲಿ ನನ್ನ ಪ್ರಾಣವೇ ಉಳಿಯಲಾರದು ಸ್ವಾಮಿ. ನಿಮ್ಮನ್ನು ಕೈ ಜೋಡಿಸಿ ಬೇಡುವೆನು. ಜಲವು ಬೇಕು ಪ್ರಭು, ದೇವಿ. ಜಲವು ಬೇಕು. ಈ ನಿಶಾ ರಾತ್ರಿಯ ಜಲವನ್ನು ಕೇಳಿದರೆ ನಾನು ಎಲ್ಲೇ ತಂದು ಕೊಡಲಿ? ಓಹೋ, ಮರೆತಿದ್ದೆನು. ನನ್ನ ವಜ್ರದ ಉಂಗುರ ಸಹಾಯದಿಂದ ಎಲ್ಲಿಯಾದರೂ ಹೋಗಿ ಜಲಗಳನ್ನು ಹುಡುಕಿ ತೆಗೆದುಕೊಂಡು ಬರುತ್ತೇನೆ. ದೇವಿ, ಸ್ವಾಮಿ, ದೇವಿ, ಈ ದಿವಸ ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ನನಗೆ ಮನಸ್ಸೇ ಬರುತ್ತಿಲ್ಲ ದೇವಿ, ಮನಸ್ಸೇ ಬರುತ್ತಿಲ್ಲ ದೇವಿ. ನಾನು ಬರುವ ತನಕ ಈ ವೃಕ್ಷಗಳಿಗೆ ಮಲಗುವಳಾಗು. ಆದಷ್ಟು ಬೇಗ ಬರುತ್ತೇನೆ ದೇವಿ, ಆದಷ್ಟು ಬೇಗ ಬರುತ್ತೇನೆ. ನೀವು ಬರುವವರೆಗೂ ನಾನು ಈ ವೃಕ್ಷದ ಕೆಳಗಡೆಯೇ ಇರುತ್ತೇನೆ. ಜಾಗೃತಿಯಾಗಿ ಹೋಗಿ ಜಲವನ್ನು ತಂದು ಕೊಡಿ ಸ್ವಾಮಿ. ಪ್ರಭು, ಹಾ ದೇವಿ, ಪ್ರಾಣೇಶ್ವರ, ದೇವಿ. ನನಗೆ ನೀನು, ನಿನಗೆ ನಾನು, ಜೀವನ ಸಾಕಿಲ್ಲ ರಮಣಿ, ಜೀವನ ಸಾಕಿಲ್ಲ. ನನಗೆ ನೀನು, ನಿನಗೆ ನಾನು, ಜೀವನ ಸಾಕಿಲ್ಲ ರಮಣಿ, ಜೀವನ ಸಾಕಿಲ್ಲ. ದೇವಿ, ಕೈ ಹಿಡಿದವಳ ಮನನೋಯಿಸಿ, ಕೈ ಹಿಡಿದವಳ ಮನನೋಯಿಸಿ, ಬಾಳೆಲ್ಲ ಹರಿದಾಯಿತೆ ರಮಣಿ, ಕಣ್ಣೀರು ಕೊಡಲಾಯಿತೆ. ಬಾಳೆಲ್ಲ ಹರಿದಾಯಿತೆ ರಮಣಿ, ಕಣ್ಣೀರು ಕೊಡಲಾಯಿತೆ.
ಜಲವ ಹೋಗಲು ಹಾತುರದಿ ಧರಣಿಪಾಲನ್ನು ಮಡದಿಗೆ ಜಲವ ತರಲು ಹೋಗಲು ಹಾತುರದಿ ಎನ್ನ ಮಾಯವ ಭೀರಿ ಈಗಲೇ ಮುದ್ರೆ ಉಂಗರ ಮಾಯುವೆ ಮುದ್ರೆ ಉಂಗುರ ಮಾಯ ಮಾಡಿವೆ. ಆಹಾ, ನೀಚನಾದ ಸತ್ಯವ್ರತನು ತನ್ನ ಸತಿಗೆ ಬಾಯಾರಿಕೆಯಾದ್ದರಿಂದ ತನ್ನ ಮುದ್ರೆ ಉಂಗರದ ಸಹಾಯದಿಂದ ಎಲ್ಲಿಯಾದರೂ ಜಲವನ್ನು ತರಬೇಕೆಂದು ಕಾಡಿನ ಮಧ್ಯದಲ್ಲಿ ಬರುತ್ತಿರುವನು. ಬರಲಿ, ನನ್ನ ಮಾಯಿಂದ ಕಾಡಿನ ಮಧ್ಯದಲ್ಲಿ ಒಂದು ಸುಂದರವಾದ ಸರೋವರವನ್ನು ನಿರ್ಮಿಸಿ ಅದನ್ನು ಕಂಡ ತಕ್ಷಣ ಸತ್ಯವ್ರತನು ತನ್ನ ವಜ್ರದ ಉಂಗುರವನ್ನು ದಡದಲ್ಲಿಟ್ಟು ಜಲವನ್ನು ತರಲು ಹೋಗುವನು. ಆಗ ಮುದ್ರೆ ಉಂಗುರವನ್ನು ಕೂಡಲೇ ಮಾಯ ಮಾಡುವನು. ಅಲ್ಲದೆ ಸತ್ಯವ್ರತನು ಬಂದ ದಾರಿಯು ಗೋಚರವಾಗದೆ ಬೇರೆ ದಾರಿಯಲ್ಲಿ ಹೋಗುವಂತೆ ಮಾಡಿ ಸತಿ ಪತಿ ಇರುವರನ್ನು ಈಗಲೇ ಬೇರ್ಪಡಿಸುವೆನು. ಪರಮಾತ್ಮ, ಎಲ್ಲಿ ಹುಡುಕಿದರೂ ಜಲವೇ ಕಾಣುತ್ತಿಲ್ಲವಲ್ಲ. ಈ ನಿಶಾರಾತ್ರಿಯಲ್ಲಿ ಎಲ್ಲೆಲ್ಲಿ ಹುಡುಕಿದರೂ ಜಲವೇ ಕಾಣುತ್ತಿಲ್ಲವಲ್ಲ. ಇರಲಿ, ಅಲ್ಲಿ ಒಂದು ಸರೋವರವು ಕಾಣುವಂತಿದೆ. ಅಲ್ಲಿಗೆ ಹೋಗಿ ಜಲಪಾನ ಮಾಡಿ ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ಓಹೋ, ನನ್ನ ಉಂಗುರಕ್ಕೆ ಜಲವು ತಾಕಿದರೆ ಮೊಸುಕಾಗಬಹುದು. ಆದ್ದರಿಂದ ಈ ನನ್ನ ಉಂಗುರವನ್ನು ಈ ದಡದ ಮೇಲೆ ಇಳಿಸಿ ಅನಂತರ ಜಲವನ್ನು ಕುಡಿದು ಜಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ಹಾ ಪರಮಾತ್ಮ, ಜಲಪಾನವ ಮಾಡಿದ ಪರಮಾತ್ಮ, ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗೋಣವೆಂದರೆ
ನಾನು ಒಂದು ಪಾತ್ರ ತಿಳಿದಿರವಲ್ಲ. ಇರಲಿ, ಅಲ್ಲಿ ಕಾಳುವ ತಾವರೆ ಎಲೆಯನ್ನು ಜನ್ನೆಯನ್ನಾಗಿ ಮಾಡಿಕೊಂಡು ಅದರ ಸಹಾಯದಿಂದ ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹೋಗುತ್ತೇನೆ. ಪರಮಾತ್ಮ, ಪರಮಾತ್ಮ, ನಾನು ಜಲವನ್ನು ತೆಗೆದುಕೊಂಡು ಬರುವಷ್ಟರಲ್ಲಿ ನನ್ನ ವಜ್ರದ ಉಂಗುರ ವೇಷ ಮಾಯವಾಗಿರುವುದಲ್ಲ. ನಾನು ಯಾವ ದಿಕ್ಕಿನಿಂದ ಬಂದೆನೋ, ಯಾವ ದಿಕ್ಕಿಗೆ ಹೋಗಬೇಕೋ ಒಂದು ಗೋಚರವಾಗುತ್ತಿಲ್ಲ. ಪರಮಾತ್ಮ, ಶನಿದೇವ, ವಜ್ರದ ಉಂಗುರ ಮಾಯವಾಯ್ತು, ಬಂದ ಮಾರ್ಗ ಕಾಣದಾಯ್ತು. ಪರಮಾತ್ಮ, ಶನಿದೇವ, ವಜ್ರದ ಉಂಗುರ ಮಾಯವಾಯ್ತು, ಬಂದ ಮಾರ್ಗ ಕಾಣದಾಯ್ತು. ಯಾರಿಗೆ ಹೇಳಲಿ, ಏನ ಮಾಡಲಿ, ಯಾರಿಗೆ ಹೇಳಲಿ, ಏನ ಮಾಡಲಿ, ಈ ಪರಿಯನ್ನು ಕಾಣಿಸಿದೆ. ಸರಿಯೇ ಸರಿಯೇ ಸರಿಯೇ. ಹೊರಾರಣ್ಯ ಅರಮನೆಯಾಯ್ತು, ಕಾಡಿನ ಮೃಗಗಳೇ ಪ್ರಜೆಗಳಾರು. ಪರಮಾತ್ಮ, ಶನಿದೇವ, ಹೊರ